गुणश्लाघ्यः किमन्यैर्गुणराशिभिः त्यागात् जगति पूज्यन्ते ಪಶುಪಾಷಾಣಪಾದಪಾಃ. ಶ್ರೀ ಗುರುಭ್ಯೋ ನಮಃ. ಇಂದಿನ ಸಂಚಿಕೆಯಲ್ಲಿ ಹೆಣ್ಣು ಮಕ್ಕಳ ವಿಷಯದ ಬಗ್ಗೆ ಕುರಿತು ಅಲ್ಪ ಸ್ವಲ್ಪ ವಿಚಾರಗಳನ್ನ ತಿಳಿದುಕೊಳ್ಳೋಣ. ಮೇಲೆ ಹೇಳಿರುವಂತಹ ಶ್ಲೋಕದ ತಾತ್ಪರ್ಯ ಏನಂತ ಹೇಳಿದ್ರೆ, ತ್ಯಾಗ ಏಕೋ ಗುಣಶ್ಲಾಘ್ಯ. ನಮ್ಮಲ್ಲಿ ಅಂದರೆ ಮಾನವರಲ್ಲಿ ಅನೇಕ ಗುಣಗಳನ್ನ ಕಾಣಬಹುದು, ಅನೇಕ ರೀತಿಯಾದಂತಹ ಚಾರಿತ್ರ್ಯ ಉಳ್ಳವರನ್ನ ಕಾಣಬಹುದು. ಎಲ್ಲ ಚಾರಿತ್ರ್ಯಕ್ಕೂ ಎಲ್ಲ ಗುಣಗಳಿಗೂ ಮಿಗಿಲಾದದ್ಯಾವುದು ಅಂತ ಹೇಳಿದ್ರೆ ತ್ಯಾಗ. ತ್ಯಾಗ ಏಕೋ ಗುಣಶ್ಲಾಘ್ಯ ಕಿಮನ್ಯೇರ್ ಗುಣರಾಶಿಭಿಃ. ತ್ಯಾಗಕ್ಕೆ ಹೋಲಿಸಲು ಯಾವುದೇ ಗುಣಗಳಿಲ್ಲ. ತ್ಯಾಗ ಜಗದೆ ಪೂಜ್ಯಂತೆ. ಯಾರು ತ್ಯಾಗವನ್ನ ಮಾಡ್ತಾರೋ ಅವರು ಪಶುಗಳಿಂದ ಪಾಷಾಣಗಳಿಂದ ಪೂಜಿಸಲ್ಪಡುತ್ತಾರೆ ಅಂತ ಈ ಒಂದು ಶ್ಲೋಕದ ಅರ್ಥ. ಹಾಗಾದ್ರೆ ತ್ಯಾಗ ಮಾಡೋದ್ರು ಯಾರ ಉದಾಹರಣೆ ತಗೋಬಹುದು? ನಾವು ತ್ಯಾಗಕ್ಕೆ ಯಾರ ಉದಾಹರಣೆ ತಗೊಂಡು ನಾವು ಅವರ ತರ ಆಗ್ಬಹುದು ಅಂತ ಪ್ರಶ್ನೆ ಬಂದ್ರೆ, ತ್ಯಾಗಕ್ಕೆ ಏಕೈಕ ಉದಾಹರಣೆ ಅಂದ್ರೆ ತಾಯಿ. ತಾಯಿ ಅಂತ ಹೇಳಿದ್ರೆ ತ್ಯಾಗದ ಮೂರ್ತಿ ಅಂತ ಹೇಳ್ತಾರೆ, ತ್ಯಾಗಮಯಿ ಅಂತ ಹೇಳ್ತಾರೆ. ಹೀಗೆ ತಾಯಿ ಕೂಡ ಒಬ್ಳು ಹೆಣ್ಣು. ಹಾಗಾದ್ರೆ ಹೆಣ್ಣಿಗೆ ಯಾವ ಗೌರವ ನಮ್ಮ ಈ ಒಂದು ಸಮಾಜದಲ್ಲಿದೆ ಅಂತ ತಿಳ್ಕೋಬೇಕು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಅಂತ ಸಂಸ್ಕೃತದ ಉಕ್ತಿ ಇದೆ. ಎಲ್ಲಿ ನಾರಿಯರು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡುತ್ತಾರೆ ಅಂತ ಹೇಳಿದ್ರೆ, ಈ ಒಂದು ಶ್ಲೋಕದ ತಾತ್ಪರ್ಯ ಅಂತ ಹೇಳಿದ್ರೆ, ನಾವು ಪ್ರತಿದಿನ ನಾರಿಯರನ್ನ ಪೂಜೆ ಮಾಡಬೇಕು. ನಾರಿಯರು ಈ ಒಂದು ಭೂಮಿ ಮೇಲೆ ಪೂಜಿಸಲ್ಪಡಬೇಕು ಅಂತ ಈ ಒಂದು ಉಕ್ತಿಯ ಅರ್ಥ ಆಗಿದೆ. ಹಾಗೆ ಇನ್ನೊಂದು ಉಕ್ತಿಯನ್ನ ನೋಡೋದಾದ್ರೆ, ಒಂದು ಹೆಣ್ಣು ಯಾವ ಒಂದು ಮನುಷ್ಯನಿಂದ ಯಾವ ಒಂದು ವಸ್ತುವಿನಿಂದ ಕೂಡ ನೋಯಿಸಲ್ಪಡಬಾರದು ಅಂತ ಒಂದು ಉಕ್ತಿ ಕೂಡ ಇದೆ. ಏನಕ್ಕೆ ಹೆಣ್ಣಿಗೇನಕ್ಕಷ್ಟು ಮಹತ್ವ ಅಂತ ನಾವು ತಿಳ್ಕೊಂಡು ಹೋಗೋಣ. ನಮ್ಮ ಭಾರತ ಭೂಮಿಯಲ್ಲಿ ಹೆಣ್ಣು ಅಂತ ಹೇಳಿದ್ರೆ ಉನ್ನತ ಸ್ಥಾನದಲ್ಲಿದ್ದಾಳೆ ಅಂತ ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ, ರಾಮಾಯಣ ಕಾಲದಲ್ಲೂ ನಾವು ಹೆಣ್ಣಿನ ಮಹತ್ವವನ್ನ ತಿಳ್ಕೊಳ್ಬಹುದು. ಇನ್ನು ಮಹಾಭಾರತ ಕಾಲದಲ್ಲೂ ಕೂಡ ಹೆಣ್ಣಿನ ಮಹತ್ವವನ್ನ ತಿಳ್ಕೋಬಹುದು. ಯದಿ ಆಸ್ತಿ ತದನ್ಯತ್ರ ಎನ್ನೇ ಆಸ್ತಿ ನತತ್ಕ್ವಚಿತ. ಯದಿ ಆಸ್ತಿ ತದನ್ಯತ್ರ ಎನ್ನೇ ಆಸ್ತಿ ನತತ್ಕ್ವಚಿತ. ಈ ಒಂದು ಉಕ್ತಿಯ ಅರ್ಥ ಏನಂತ ಹೇಳಿದ್ರೆ, ರಾಮಾಯಣ ಮಹಾಭಾರತದಲ್ಲಿ ಇರುವ ವಿಷಯಗಳು ಈ ಒಂದು ಲೌಕಿಕ ಜೀವನದಲ್ಲೂ ಕೂಡ ನಾವು ಆ ವಿಷಯಗಳನ್ನ ತಿಳ್ಕೋಬಹುದು. ಯಾವಾಗ ರಾಮಾಯಣ ಮಹಾಭಾರತದಲ್ಲಿ ಈ ಒಂದು ವಿಷಯಗಳ ಉಲ್ಲೇಖ ಆಗಿಲ್ವೋ ಆಗ ಲೌಕಿಕ ಜೀವನದಲ್ಲೂ ಕೂಡ ನಾವು ಆ ವಿಷಯದ ಬಗ್ಗೆ ತಿಳ್ಕೊಳ್ಳಲು ಅಸಾಧ್ಯವಾಗಿರುತ್ತೆ. ನಾವು ಇಂದು ಹೆಣ್ಣಿನ ಗೌರವದ ಬಗ್ಗೆ ನಾವು ಮಾತಾಡ್ತೀವಿ ಅಥವಾ ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ ಅದು ರಾಮಾಯಣ ಮಹಾಭಾರತ ಕಾಲದಿಂದಲೂ ಇದೆ ಅಂತ ನಾವು ತಿಳ್ಕೋಬಹುದು. ಉದಾಹರಣೆ ಅಂತ ಹೇಳಿದ್ರೆ, ರಾಮಾಯಣದಲ್ಲಿ ಪ್ರಮುಖ ಪಾತ್ರ ಯಾರ್ದು ಅಂತ ನಾವೇನಾದ್ರು ಪ್ರಶ್ನೆ ಮಾಡಿದ್ರೆ ರಾಮ, ಜನಕ, ದಶರಥ ಅಂತ ನೀವೆಲ್ಲ ಉತ್ತರ ಕೊಡ್ತೀರಾ. ಹೀಗೆ ಒಮ್ಮೆ ವಿಶ್ವಾಮಿತ್ರರ ಜೊತೆ ರಾಮ ಲಕ್ಷ್ಮಣರು ತಾಟಕಿಯ ಮತ್ತು ಮಾರೀಚ ಸುಬಾಹುವಿನ ಸಂಹಾರ ಮಾಡಿ ಯಜ್ಞದ ರಕ್ಷಣೆ ಮಾಡಕ್ಕೋಸ್ಕರ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನ ಕೊಂಡೊಯ್ಯುತ್ತಾರೆ. ಆ ರಾಮ ಲಕ್ಷ್ಮಣರು ಸುಬಾಹು ಮಾರೀಚಾದಿ ರಾಕ್ಷಸರನ್ನ ಸಂಹರಿಸಿ ಅವರು ಮಿಥಿಲೆಗೆ ಹೋಗ್ತಾರೆ. ಮಿಥಿಲೆಗೆ ಹೋದಂತಹ ರಾಮ ಲಕ್ಷ್ಮಣ ವಿಶ್ವಾಮಿತ್ರರು ಅಲ್ಲಿ ಸೀತೆಯ ಸ್ವಯಂವರ ಆಗ್ತಾ ಇದೆ ಅಂತ ವಿಷಯ ತಿಳ್ಕೊಂಡು ವಿಶ್ವಾಮಿತ್ರರು ರಾಮನಿಗೆ ಆದೇಶವನ್ನ ಕೊಡ್ತಾರೆ. ಈ ಒಂದು ಶಿವಧನಸ್ಸನ್ನ ನೀನು ಮೇಲಕ್ಕೆ ಎತ್ತು, ಆಗ ನಿನಗೆ ಸೀತೆಯು ಪತ್ನಿಯಾಗಿ ಸಿಗ್ತಾಳೆ ಅಂತ ಗುರುಗಳ ಆಜ್ಞೆಯಂತೆ ಶಿವಧನಸ್ಸನ್ನು ಎತ್ತುತ್ತಾನೆ. ಯಾರ ಕೈಯಿಂದಲೂ ಅಸಾಧ್ಯವಾದಂತಹ
ಅಸಾಧ್ಯವಾದಂತಹ ಶಿವಧನಸ್ಸನ್ನ ರಾಮ ಎತ್ತಿದ ಕಾರಣ ಸೀತೆಯು ರಾಮನಿಗೆ ಪತ್ನಿ ಆಗ್ತಾಳೆ. ಈ ಒಂದು ವಿಷಯ ಎಲ್ಲರಿಗೂ ತಿಳಿದೇ ಇದೆ. ಆನಂತರ ದಶರಥನು ವಿವಾಹ ಮಹೋತ್ಸವಕ್ಕಾಗಿ ಮಿಥಿಲೆಗೆ ಆಗಮಿಸ್ತಾನೆ. ಮಿಥಿಲೆಗೆ ಆಗಮಿಸಿದಂತಹ ದಶರಥನಿಗೆ ಜನಕರಾಜನು ಕಾಲಿಗೆ ನಮಸ್ಕಾರ ಮಾಡಿ, ನೀವು ನಿಮ್ಮ ಮಗನನ್ನ ನನ್ನ ಮಗಳಿಗೆ ಧಾರೆ ಎರ್ತ್ ಕೊಡ್ತಿದ್ದೀರಾ, ನಿಮ್ಗೆ ತುಂಬಾ ಉಪಕಾರ ಮಾಡ್ತೀನಿ ಅಂತ ಕಾಲಿಗೆ ಬೀಳ್ತಾನೆ. ಆಗ ದಶರಥ ಮಹಾರಾಜನು ಹೇಳ್ತಾನೆ, ನಾವು ಯಾಚಕರು, ನೀವು ದಾನಿಗಳು, ಯಾವಾಗಲೂ ಕೂಡ ಹೆಣ್ಣನ್ನ ದಾನ ಮಾಡ್ತಾರೆ. ನೀವೇ ಹೇಳಿ, ದಾನ ಮಾಡೋರು ಶ್ರೇಷ್ಠನೋ ಅಥವಾ ಯಾಚಕರು ಶ್ರೇಷ್ಠನೋ ಅಂತ ಕೇಳ್ತಾನೆ ದಶರಥ. ಈ ಒಂದು ಪ್ರಸಂಗದಿಂದ ನಾವೇನ್ ತಿಳ್ಕೊಬಹುದಂತ ಹೇಳಿದ್ರೆ, ಹೆಣ್ಣು ಅನ್ನೋ ಒಂದು ವಿಷಯದಿಂದ ಎಲ್ಲರಿಗೂ ಕೂಡ ಗೌರವ ಲಭಿಸ್ತಾ ಹೋಗುತ್ತೆ. ಇನ್ನು ದಶರಥ ಕೈಕೇಯಿಯ ಮಾತನ್ನು ಕೂಡ ಹೆಣ್ಣು ಅಂತ ಭಾವಿಸಿ ಕೈಕೇಯಿಗೂ ಕೂಡ ಮರ್ಯಾದೆಯನ್ನ ಕೊಟ್ಟು, ಸ್ವಲ್ಪ ಶೋಕ ಉಂಟಾದ್ರೂ ಕೂಡ ಕೈಕೇಯಿಯ 2 ವರಗಳನ್ನ ಸಫಲ ಮಾಡೋದಕ್ಕೋಸ್ಕರ ರಾಮನನ್ನ 14 ವರ್ಷ ವನವಾಸಕ್ಕಾಗಿ ಕಳಿಸ್ತಾನೆ. ಹಾಗೆ ಸೀತೆಯ ಮಾತುಗಳನ್ನ ಕೇಳಿ ರಾಮ ಪಾಲಿಸೋದಾಗಿರ್ಬೋದು, ಅನೇಕ ವಿಷಯಗಳಲ್ಲಿ ನಾವು ಹೆಣ್ಣಿನ ಮಹತ್ವವನ್ನ ಕಾಣಬಹುದು. ಹಾಗೆಯೇ ಹೆಣ್ಣು ಒಂದು ಶಾಪವನ್ನ ಕೊಟ್ರೆ ಎಷ್ಟು ಫಲಿಸುತ್ತೆ ಅಂತ ನಾವು ತಿಳ್ಕೊಳ್ಬಹುದು. ಅವಳು ಒಂದು ನಿರ್ಧಾರವನ್ನ ಮಾಡಿದ್ರೆ ಅದು ಮುಗಿಯೋ ತನಕ ಕೂಡ ಅದು ಆ ನಿರ್ಧಾರವನ್ನ ಕೈ ಬಿಡೋದಿಲ್ಲ. ಇದನ್ನ ನಾವು ಮಹಾಭಾರತದಲ್ಲಿ ತಿಳ್ಕೊಬಹುದು. ಯಾವಾಗ ದ್ರೌಪದಿಗೆ ವಸ್ತ್ರಾಭರಣ ಆಗ್ತಿರುತ್ತೋ ಆಗ ಅವಳು ಶಪಥ ಮಾಡ್ತಾಳೆ, ದುರ್ಯೋಧನನ ತಮ್ಮನಾದಂತಹ ದುಶ್ಯಾಸನನ ರಕ್ತದಿಂದ ಅಭಿಷೇಕ ಮಾಡದೆ ನನ್ನ ಕೇಶವನ್ನ ಕಟ್ಟೋದಿಲ್ಲ ಅಂತ ಶಪಥ ಮಾಡ್ತಾಳೆ. ಕೊನೆಗೂ ಆ ಶಪಥ ಪೂರೈಸಿದ ನಂತರವೇ ಅವಳು ತನ್ನ ಕೇಶವನ್ನ ಬಂಧನ ಮಾಡ್ಕೊಳ್ತಾಳೆ. ಹೀಗೆ ಒಂದು ಹೆಣ್ಣಿಗೆ ಅಷ್ಟು ಮಹತ್ವವಿದೆ. ಹೀಗೆ ಕನ್ನಡದಲ್ಲಿ ಒಂದು ಉಕ್ತಿ ಇದೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಹಾಗಾದ್ರೆ ಹೆಣ್ಣು ಮುಂದೆ ಎಲ್ಲಾ ಪೀಳಿಗೆಯವರಿಗೂ ಹಂಚುವವಳು ಅಂತ ಒಂದು ಮಾತಿದೆ. ಹಾಗೆ ಯಾಕೆ ಹೆಣ್ಣು ಇಷ್ಟು ಮಹತ್ವವನ್ನ ಪಡೆದಿದ್ದಾಳೆ ಅಂತ ಹೇಳಿದ್ರೆ, ನಾವು ನೋಡ್ತಾ ಹೋಗ್ಬೋದು, ನಮ್ಮ ಭಾರತದಲ್ಲಿ ಹಲವಾರು ನದಿಗಳು ಹರಿಯುತ್ತೆ. ಗಂಗಾ, ಯಮುನಾ, ಸರಸ್ವತಿ, ತಾಮ್ರಹರಿಣಿ, ಹಾಗೆ ಕೃಷ್ಣೆ, ಹೇಗೆ ಹಲವಾರು ನದಿಗಳು ಹರಿಯುತ್ತೆ. ಆ ಎಲ್ಲಾ ನದಿಗಳಿಗೂ ಹೆಸರು ಯಾವುದಿದೆ? ಸ್ತ್ರೀ ಅಂದ್ರೆ ನಾರಿಯ ಹೆಸರನ್ನೇ ಉಲ್ಲೇಖ ಮಾಡಿದೆ. ಇದರ ಅರ್ಥ ಏನಂತ ಹೇಳಿದ್ರೆ, ನಾರಿಯರಿಗೆ ಅಷ್ಟು ಮಹತ್ವ ಇದೆ. ಈಗಿನ ಕಾಲದಲ್ಲಿ ಏನಾಗಿದೆ, ಪತ್ನಿಯಾಗಿ ನಾರಿ ಬೇಕು, ತಾಯಿಯಾಗಿ ನಾರಿ ಬೇಕು, ಆದ್ರೆ ಮಗುವಾಗಿ ಯಾಕೆ ಬೇಡ ನಾರಿ? ಹಾಗಾದ್ರೆ ನಾವು ಒಂದು ಹೆಣ್ಣು ಮಗುವನ್ನ ನಾವು ಬೇಡ ಅಂತ ತಿರಸ್ಕರಿಸೋದಾದ್ರೆ ನಾವು ನೀರನ್ನು ಕೂಡ ಮುಟ್ಟಬಾರ್ದು. ಯಾಕಂತ ಹೇಳಿದ್ರೆ ನೀರು ಕೂಡ ಒಂದು ಹೆಣ್ಣೆ. ಹಾಗೆ ನಾವು ಪ್ರತಿದಿನ ಉಚ್ಚಾರಣೆ ಮಾಡುವಂತಹ ಶಬ್ದಗಳು ಕೂಡ ಸ್ತ್ರೀಲಿಂಗ ಶಬ್ದಗಳೇ ಆಗಿರುತ್ತೆ. ಈಗ ಹೇಗಂತ ಹೇಳಿದ್ರೆ, ಸೂರ್ಯನ ಕಿರಣಕ್ಕೆ ರಶ್ಮಿ ಅಂತ ಕರಿತೀವಿ. ರಶ್ಮಿ ಅನ್ನೋದು ಸ್ತ್ರೀಲಿಂಗ ಶಬ್ದ. ಹಾಗೆ ನದಿಗಳಿಗೆ ನದಿ ಅಂತ ಕರಿತೀವಿ, ಇದು ಕೂಡ ಸ್ತ್ರೀಲಿಂಗ ಶಬ್ದನೇ ಆಗಿದೆ. ಹಾಗೆ ಬೆಳದಿಂಗಳಿಗೆ ರಜನಿ ಅಂತ ಕರಿತೀವಿ, ರಜನಿ ಅನ್ನೋದು ಕೂಡ ಸ್ತ್ರೀಲಿಂಗ ಶಬ್ದನೇ. ಪೆನ್ನು ಅನ್ನ ಹೇಳಕ್ಕೆ ಲೇಖನಿ ಅಂತ ಕರಿತೀವಿ, ಲೇಖನಿ ಅನ್ನೋದು ಕೂಡ ಸ್ತ್ರೀಲಿಂಗ ಶಬ್ದನೇ. ಈ ರೀತಿಯಾದಂತಹ ಪ್ರಸಿದ್ಧಿಯನ್ನ ಒಬ್ಳು ಹೆಣ್ಣು ಗಳಿಸ್ತಾಳೆ. ಹಾಗೆ ಹೆಣ್ಣಿನ ಮಹತ್ವವನ್ನ ಇನ್ನೂ ಹೇಳ್ಬೇಕಂತ ಹೇಳಿದ್ರೆ, ಒಂದು ಮನೆಯಲ್ಲಿ ಒಬ್ಬ ಪುರುಷ ಹೇಳ್ತಾನೆ ಹೆಣ್ಣಿಗೆ, ನಾನು ಈ ಒಂದು ಮನೆಯ ಮಾಲೀಕ, ನಾನು ಈ ಒಂದು ಮನೆಗೆ ಶಿರಭಾಗ ಇದ್ದಂತೆ ಅಂತ. ಆಗ ಹೆಣ್ಣು ಉತ್ತರಿಸ್ತಾಳೆ, ನೀನು ಶಿರಭಾಗದಂತೆ ಇದ್ದೀಯ, ಆದರೆ ಈ ಒಂದು ಮನೆಗೆ ನಾನು ಕಂಠಭಾಗದಂತೆ ಇದ್ದೀನಿ ಅಂತ. ಕಂಠವು ನಮಗೆ ಸಹಾಯವನ್ನ ಮಾಡದೇ ಇದ್ರೆ ಶಿರ ಕೂಡ ಅಳ್ಳಾಡಕ್ಕೆ ಸಾಧ್ಯವಿಲ್ಲ. ಈ ಒಂದು ಒಳಾಂಶವನ್ನ ನಾವು ತಿಳ್ಕೊಂಡ್ರೆ
ಏನಾಗತ್ತೆ ಅಂತ ಹೇಳಿದ್ರೆ ಹೆಣ್ಣು ಎಲ್ಲದಕ್ಕೂ ಆಧಾರ ಸ್ತಂಭವಾಗಿರ್ತಾಳೆ. ಹೀಗೆ ಒಂದು ಉಕ್ತಿ ಇದೆ, ಏನಂತ ಹೇಳಿದ್ರೆ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅಂತ. ಹೆಣ್ಣು ದುರ್ಗೆ ಅವತಾರನು ತಾಳ್ತಾಳೆ, ಹೆಣ್ಣು ಸರಸ್ವತಿ ಅವತಾರನು ತಾಳ್ತಾಳೆ. ಹೆಣ್ಣಿಗೆ ಮಿತಿ ಅನ್ನೋದಿಲ್ಲ. ಆ ರೀತಿಯಾದಂತಹ ಎಲ್ಲರಿಗೂ ಒಳಿತನ್ನ ಬಯಸುವವಳು ಹೆಣ್ಣಾಗಿರ್ತಾಳೆ, ನಾರಿಯಾಗಿರ್ತಾಳೆ. ಒಂದು ದೇವಸ್ಥಾನಕ್ಕೆ ನಾವು ಹೆಣ್ಣನ್ನ ಹೋಲಿಸೋದಾದ್ರೆ, ಈಗ ಒಂದು ದೇವಸ್ಥಾನ ಸುಂದರವಾಗಿ ಅಚ್ಚುಕಟ್ಟಾಗಿ ಗಟ್ಟಿಯಾಗಿ 24 ವರ್ಷಗಳಾಗಿರ್ಬೋದು, 200 ವರ್ಷಗಳಿಂದ 100 ಶತಮಾನಗಳಿಂದ ಅದು ಗಟ್ಟಿಯಾಗಿ ಯಾವುದೇ ಅಡೆತಡೆ ಇಲ್ಲದೆ ಅದು ನಿಂತಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇನು? ಅಡಿಪಾಯ. ಹಾಗೆ ಒಂದು ಸಂಸಾರ ಅಥವಾ ಒಂದು ಮನೆ ಸುಗಮವಾಗಿ ಯಾವುದೇ ಕಷ್ಟವಿಲ್ಲದಂತೆಯೇ, ಯಾವುದೇ ಬಾಂಧವ್ಯ ಮುರಿದು ಹೋಗದಂತೆ ಎಲ್ಲವೂ ಸುಲಲಿತವಾಗಿ ನಡೆಬೇಕಂತ ಹೇಳಿದ್ರೆ ಆ ಸಂಸಾರಕ್ಕೆ, ಆ ಮನೆಗೆ ಮುಖ್ಯವಾಗಿ ಅಡಿಪಾಯ ಆಗಿ ನಿಂತಿರೋಳು ಹೆಣ್ಣಾಗಿರ್ತಾಳೆ. ಅದಕ್ಕೆ ಹೆಣ್ಣು ಯಾವತ್ತೂ ಎಲ್ಲರಿಂದಲೂ ಗೌರವಿಸಲ್ಪಡಬೇಕು. ಈಗ ಒಂದು ಕಥೆನ ಹೇಳ್ತೀನಿ. ಒಬ್ಬ ವ್ಯಕ್ತಿ ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಕಡು ಬಡತನದಿಂದ ಬದುಕಿ ಅವನು ಮುಂದೆ ಒಂದು ಸಾಧನೆ ಮಾಡ್ತಾನೆ. ಅವನು ಚಿಕ್ಕವನಿದ್ದಾಗ ಅವನಿಗೆ ಮುಂದೆ ಹೋಗು, ಇನ್ನು ಈ ತರ ಸಾಧನೆ ಮಾಡು ಅಂತ ಹೇಳಿ ಪ್ರೋತ್ಸಾಹಿಸೋದು ತಾಯಿ ಅಂತ ಹೇಳಿದ್ರೆ ಸರಸ್ವತಿ ಸ್ವರೂಪ ಅಂತ ಹೇಳ್ಬೋದು. ತಾಯಿ ಕೂಡ ಒಂದು ಹೆಣ್ಣೆ. ಹಾಗೆಯೇ ಅವನು ಮುಂದೆ ವಿವಾಹವಾಗಿ ಮುಂದೆ ಪತ್ನಿಯನ್ನ ಪಡಿತಾನೆ ಅಂತ ಹೇಳಿದ್ರೆ ಪತ್ನಿಯ ಪ್ರೋತ್ಸಾಹವಿಲ್ಲದಂತೆಯೇ ಯಾವ ಒಂದು ಕಾರ್ಯವೂ ಕೂಡ ಸಫಲವಾಗೋಕೆ ಸಾಧ್ಯವೇ ಇಲ್ಲ. ಪತ್ನಿಯ ಸಹಾಯ ಇದ್ರೇನೆ ಅದೇನಾಗತ್ತೆ, ಆ ಒಬ್ಬ ಮನುಷ್ಯ ಸಾಧನೆಯನ್ನ ಮಾಡ್ತಾನೆ. ಹೀಗೆ ಒಂದು ಊರಿನಲ್ಲಿ ರಮೇಶ ಹಾಗೂ ಗಿರೀಶ ಅಂತ ಇರ್ತಾರೆ. ರಮೇಶ ಯಾವಾಗಲೂ ಕೂಡ ಪತ್ನಿಗೆ ಗೌರವವನ್ನ ನೀಡ್ತಾ ಅವನು ಬಾಳ್ತಾ ಇರ್ತಾನೆ. ಆದ್ರೆ ಗಿರೀಶ ಅನ್ನೋನು ಪತ್ನಿಯನ್ನ ಕೆಳಮಟ್ಟದಲ್ಲಿ ಇಟ್ಟು ಅವನು ಪತ್ನಿಯನ್ನ ಕಾಣ್ತಿರ್ತಾನೆ. ಒಂದು ದಿನ ಏನಾಗತ್ತೆ ಅಂತ ಹೇಳಿದ್ರೆ, ಗಿರೀಶನ ಪತ್ನಿ ತನ್ನ ತವರು ಮನೆಗೆ ಹೋದಾಗ ಒಬ್ರು ಅತಿಥಿಗಳು ಬರ್ತಾರೆ. ಆ ಗಿರೀಶನಿಗೆ ಅತಿಥಿಗಳಿಗೆ ಹೇಗೆ ಸತ್ಕಾರ ಮಾಡೋದು ಅಂತಾನೆ ಗೊತ್ತಿರೋದಿಲ್ಲ. ಆಗ ರಮೇಶನ ಪತ್ನಿ ಬಂದು ಅಲ್ಲಿ ಹೇಗೆ ಉಪಚಾರ ಮಾಡಬೇಕು ಎಂದು ತಿಳಿಸ್ಕೊಟ್ಟು ಉಪಚಾರವನ್ನ ಮಾಡ್ತಾಳೆ. ಹೀಗೆ ಹೆಣ್ಣಿನ ಸ್ಥಾನವನ್ನು ಒಬ್ಬ ಗಂಡ ಎಂದು ಪೂರೈಸಲು ಅಸಾಧ್ಯನಾಗ್ತಾನೆ. ಆದ್ರೆ ಗಂಡಿನ ಸ್ಥಾನವನ್ನು ಹೆಣ್ಣು ಪೂರೈಸಲು ಸಬಲಳಾಗಿದ್ದಾಳೆ. ಅವಳು ಅಡಿಗೆ ಮನೆಯಲ್ಲೂ ಕೆಲಸ ಮಾಡಕ್ಕೂ ಎತ್ತಿದ ಕೈ ಆಗಿದ್ದಾಳೆ. ಹಾಗೆ ಒಂದು ವಿಮಾನವನ್ನ ಆಕಾಶದೆತ್ತರ ಹಾರಿಸಲು ಅವಳು ಎತ್ತಿದ ಕೈಯನ್ನು ಹೊಂದಿರ್ತಾಳೆ. ಹೆಣ್ಣು ಅಂತ ಹೇಳಿದ್ರೆ ಯಾವಾಗ್ಲೂ ಕೂಡ ಸಬಲನೆ, ಯಾವಾಗ್ಲೂ ಅವಳ ಬೇರೆ ರೀತಿಯಾಗಿ ಕಾಣಬಾರ್ದು. ಎಲ್ಲಾ ಹೆಣ್ಣುಗಳನ್ನ ಹೆಣ್ಣು ಅನ್ನೋ ಜೀವವನ್ನ ನಾವು ಸಮಾನವಾಗಿ ಕಾಣಬೇಕು. ಹೆಣ್ಣಿಗೂ ಸಮಾನ ವೇತನವನ್ನ ನೀಡಬೇಕು. ಕೇವಲ ಹೆಣ್ಣಿಗೆ ಅಧಿಕವಾಗಿ ಕೆಲಸವನ್ನ ಕೊಟ್ಟು ಕಡಿಮೆಯಾಗಿ ಸಂಬಳವನ್ನ ಕೊಡ್ತಾ ಇದ್ರೆ ಹೆಣ್ಣಿಗೆ ತಾಳ್ಮೆ ಅನ್ನೋದಿರುತ್ತೆ. ಆ ತಾಳ್ಮೆ ಮಿತಿ ಮೀರಿದ್ರೆ ದುರ್ಗೆಯ ಅವತಾರವನ್ನೇ ತಾಳ್ತಾಳೆ. ಇನ್ನು ಈ ಲೌಕಿಕ ಜೀವನದಾಯ್ತು. ಇನ್ನು ನಾವು ಒಂದು 10 ಶತಮಾನದಿಂದ 100 ಶತಮಾನದಿಂದ ನಾವು ಹೋಗೋಣ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಯಾರು? ರಾಣಿ ಅಬ್ಬಕ್ಕ ಯಾರು? ಕಮಲಾದೇವಿ ಚಟ್ಟೋಪಾಧ್ಯಾಯ ಯಾರು? ಇವರೆಲ್ಲ ಯಾರು? ಹೆಣ್ಣೆ. ಹೆಣ್ಣು ಈ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಕೊಡಕ್ಕೂ ಕೂಡ ಅವಳು ಸೈ. ಯಾಕಂತ ಹೇಳಿದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಪತಿ ಮರಣವನ್ನ ಹೊಂದಿದಾಗ ಝಾನ್ಸಿಯನ್ನ ಕಬಳಿಸಕ್ಕೆ ಯಾರು? ಬ್ರಿಟಿಷರು ಪ್ರಯತ್ನವನ್ನ ಪಡ್ತಾರೆ. ಆದ್ರೂ ಕೂಡ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೆಚ್ಚೆದೆಯಿಂದ ಅವಳು ನಾನು ಈ ಒಂದು ಝಾನ್ಸಿಯನ್ನ ಯಾರಿಗೂ ಕೂಡ ಬಿಟ್ಟು ಕೊಡೋದಿಲ್ಲ ಅಂತ ಒಂದು ನಿರ್ಧಾರವನ್ನ ಮಾಡಿ ತನ್ನ ಮಗುವನ್ನ ಸೊಂಟಕ್ಕೆ ಕಟ್ಟಿ ಅವಳು
ಪಣ್ಣ ತೊಟ್ಟು ಟೊಂಕ ಕಟ್ಟಿ ಅವಳು ಹೋರಾಡ್ತಾಳೆ. ಕೊನೆಗೂ ಅವಳು ಹೋರಾಟದಿಂದಲೇ ತನ್ನ ಪ್ರಾಣವನ್ನ ಕಳ್ಕೊಳ್ತಾಳೆ. ಹೀಗೆ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಎಲ್ಲರೂ ಕೂಡ ಹೆಣ್ಣಿನ ಸ್ವರೂಪವೇ, ಹೆಣ್ಣೆ ಅಂತ ಹೇಳ್ಬೋದು. ಇನ್ನು ಅದಕ್ಕಿಂತ ಹಿಂದೆ ಹೋಗೋದಾದ್ರೆ ನಾವು ದುರ್ಗೆ, ಲಕ್ಷ್ಮಿ, ಸರಸ್ವತಿ ಇವ್ರನ್ನೆಲ್ಲ ಕಾಣ್ಬಹುದು. ಇನ್ನು ಶಾಂತಿ ಸ್ವರೂಪವಾಗಿ ಶಾಂತಿ ಸ್ವರೂಪವಾಗಿ ಸರಸ್ವತಿಯನ್ನ ನೋಡಿದ್ರೆ ಧನವನ್ನ ಸಂಪಾದನೆ ಮಾಡಕ್ಕೆ ನಾವು ಲಕ್ಷ್ಮಿಯನ್ನ ಪ್ರಾರ್ಥಿಸಬೇಕು. ಇನ್ನು ನಮಗೆ ಕ್ರೋಧ ಅಥವಾ ಆವೇಶವನ್ನ ಉಂಟು ಮಾಡ್ಬೇಕಂದ್ರೆ ದುರ್ಗೆಯನ್ನ ಪ್ರಾರ್ಥಿಸಬೇಕು. ನಾವು ಯಾವಾಗಲೂ ಸಾಮಾನ್ಯವಾಗಿ ನೋಡ್ತೀವಿ, ಮೊದಲು ಯಾವಾಗಲೂ ಹೆಣ್ಣಿನ ಹೆಸರೇ ಬರುತ್ತೆ. ಯಾಕಂತ ಹೇಳಿದ್ರೆ ಸೀತಾರಾಮ ಅಂತ ಕರೀತಾರೆ. ಆಮೇಲೆ ಸೀತಾರಾಮ, ಪಾರ್ವತಿ ಶಿವ, ಹೀಗೆಲ್ಲ ಲಕ್ಷ್ಮಿ ವಿಷ್ಣು, ಮತ್ತೆ ಸರಸ್ವತಿ ಬ್ರಹ್ಮ, ರಾಧಾ ಕೃಷ್ಣ, ಹೀಗೆ ಅನೇಕ ಹೆಸರುಗಳಲ್ಲಿ ನಾವು ಕಾಣ್ಬೋದು. ಮೊದಲು ಹೆಣ್ಣಿಗೆ ಪ್ರಥಮ ಸ್ಥಾನವನ್ನ ಕೊಟ್ಟಿರ್ತಾರೆ. ಆದ್ರೆ ಈ ಒಂದು ಸ್ವಲ್ಪ ಸಮಯದ ಹಿಂದೆ ನಾವು ನೋಡಿರ್ಬೋದು, ಹೆಣ್ಣನ್ನ ಕೇವಲ ಅಡಿಗೆ ಮನೆಗೆ ಸೀಮಿತ ಅಂತ ಭಾವಿಸ್ತಿದ್ರು. ಈಗ ಆ ಎಲ್ಲ ಕಾಲಗಳು ಹೋಗಿ ಹೆಣ್ಣಿಗೂ ಒಂದು ಗೌರವ ಸಿಗ್ತಾ ಇದೆ. ಇದಿನ್ನೂ ಮುಂದುವರ್ಕೊಂಡು ಹೋಗಲಿ. ಹೆಣ್ಣು ಇದ್ರೆ ಈ ಒಂದು ಜಗತ್ ನಡೆಯುತ್ತೆ. ಯಾವಾಗ ನಾವು ಹೆಣ್ಣಿಗೆ ನಾವು ವಿರೋಧವನ್ನ ನೀಡ್ತೇವೆ ಆಗ ನಮಗಿನ್ನೂ ಕಷ್ಟ ಆಗತ್ತೆ. ಒಂದು ಕಥೆನ ಹೇಳ್ತೀನಿ. ಈ ಒಂದು ಕಥೆ A.R. ಮಣಿಕಾಂತ್ ರವರು ಬರೆದಿರೋ ಪುಸ್ತಕದಲ್ಲಿ ಇದೆ. ಒಮ್ಮೆ ಒಬ್ಳು ಗರ್ಭಿಣಿ ಇರ್ತಾಳೆ. ಆ ಗರ್ಭಿಣಿಗೆ ಮೊದಲು ಹೆಣ್ಮಗುನೇ ಹುಟ್ಟಿರತ್ತೆ. ಆಮೇಲೆ 2ನೇ ಬಾರಿ ಗರ್ಭಿಣಿ ಆದಾಗಲೂ ಹೆಣ್ಣು ಮಗು ಹುಟ್ಟುತ್ತೆ ಅಂತ ಗೊತ್ತಾಗತ್ತೆ. ಆಗ ಮನೆಯವರಾಗಿರ್ಬೋದು, ಅತ್ತೆ ಮಾವಂದ್ರು ಹೆಣ್ಣು ಮಗು ಬೇಡ, ಇದನ್ನ ತೆಗ್ಸಾಕಿ ಅಂತ ಹೇಳಿದ್ರು. ಆ ಒಂದು ಹೆಣ್ಣು ಒಪ್ಪೋದಿಲ್ಲ. ಯಾಕಂತ ಹೇಳಿದ್ರೆ ಅವಳು ಒಬ್ಳು ಹೆಣ್ಣಾಗಿರ್ತಾಳೆ, ಅದಕ್ಕೆ ಅವಳು ಒಪ್ಪೋದಿಲ್ಲ. ಆದ್ರೂ ಏನಾಗತ್ತೆ ಅಂತ ಹೇಳಿದ್ರೆ ಮನೆಯವರ ಒತ್ತಾಯದಿಂದ ಅವಳು ಏನ್ ಮಾಡ್ತಾಳೆ, ಆಸ್ಪತ್ರೆಗೆ ದಾಖಲಾಗ್ತಾಳೆ. ಅವಳು ಅನೇಕ ಬಾರಿ ಕಿರ್ಚ್ಕೊಳ್ತಾಳೆ. ಅನೇಕ ಬಾರಿ ಕಿರ್ಚ್ಕೊಂಡ್ರು ಕೂಡ ಯಾರು ಅವಳನ್ನ ನೋಡೋದಿಲ್ಲ. ಹಾಗೆ ಆ ಮಗು ಕೂಡ ತುಂಬಾ ಅಳ್ತಾ ಇರತ್ತೆ. ಆಗೇನಾಗತ್ತೆ ಅಂತ ಹೇಳಿದ್ರೆ ಆ ಮಗುನ ತೆಗೆದು ಹಾಕ್ತಾರೆ. ಆ ಮಗು ಏನಾಗತ್ತೆ ಅಂತ ಹೇಳಿದ್ರೆ ತನ್ನ ಮನಸ್ಸಿನಲ್ಲೇ ಮಾತಾಡ್ಕೊಳ್ಳುತ್ತೆ. ಅಮ್ಮ, ನಾನು ನಿನ್ನ ಮುಖನ ನೋಡ್ತೀನಿ ಅಂತ ಭಾವಿಸಿದೆ, ಆದ್ರೆ ಇಂತಹ ಕ್ರೂರ ಜನರ ಮಧ್ಯೆ ನನಗೆ ಬದುಕೋಕೆ ಇಷ್ಟ ಇಲ್ಲ. ಮುಂದಿನ ಜನ್ಮದಲ್ಲಿ ನಿನ್ನ ಕಣ್ಣೀರ ಋಣವನ್ನ ನಾನು ತೀರಿಸ್ತೀನಿ ಅಂತ ಹೇಳಿ ಆ ಮಗು ತನ್ನ ಪ್ರಾಣವನ್ನ ಬಿಡತ್ತೆ. ಹೀಗೆ ಒಂದು ಹೆಣ್ಣು ಅಳಕ್ಕೂ ಸಿದ್ಧ ಆಗಿರ್ತಾಳೆ, ಹಾಗೆ ಎದುರಿಸಕ್ಕೂ ಸಿದ್ಧ ಆಗಿರ್ತಾಳೆ. ನಾವು ಕೂಡ ಎಷ್ಟು ತಾಳ್ಮೆ ಇರಬೇಕೋ ಅಷ್ಟು ತಾಳ್ಮೆಯನ್ನ ರೂಢಿಸ್ಕೊಳ್ಳೋಣ. ಹಾಗೆ ಯಾರೂ ಕೂಡ ಹೆಣ್ಣನ್ನ ತಿರಸ್ಕರಿಸೋದು ಬೇಡ. ಹೆಣ್ಣನ್ನು ಎಲ್ಲರ ಸಮಾನವಾಗಿ ಕಾಣೋಣ. ನಮ್ಮ ಮನೆಗೆ ದೇವತೆಗಳು ಬರಬೇಕು, ದೇವರು ಬಂದು ನೆಲೆಸ್ಬೇಕು ಅಂತ ಹೇಳಿದ್ರೆ ಮೊದಲು ದೇವತೆಯ ಸ್ವರೂಪವಾಗಿರುವಂತಹ ಹೆಣ್ಣು ನಮ್ಮ ಮನೆಯಲ್ಲಿ ಆನಂದವಾಗಿ ಯಾವುದೇ ಅಳುಕಿಲ್ಲದೆ ಬದುಕಂಗಾಗಲಿ. ಆಗ ಮಾತ್ರ ನಾವು ನಮ್ಮ ಮನೆಗೆ ದೇವತೆಗಳು ಬಂದು ನೆಲೆಸಲಿ ಅಂತ ನಾವು ನಿರೀಕ್ಷಿಸಲು ಸಾಧ್ಯವಾಗತ್ತೆ. ಹೀಗೆ ಹಲವಾರು ಉಕ್ತಿಗಳನ್ನ ನಾವು ಕೇಳ್ತಾ ಹೆಣ್ಣಿಗೆ ಯಾವುದೇ ತೊಂದರೆಯನ್ನ ಕೊಡಬಾರ್ದು. ಹೆಣ್ಣೇ ನಿಜವಾದ ಆಸ್ತಿ ಅಂತ ಕೂಡ ಹೇಳ್ತಾರೆ. ಯಾವುದೇ ಸಂಪತ್ ಬೇಡ, ಏನೂ ಬೇಡ, ಹೆಣ್ಣು ಒಂದಿದ್ರೆ ಸಾಕು, ಎಲ್ಲವೂ ಸಿದ್ಧಿಯಾಗ್ತಾ ಹೋಗುತ್ತೆ. ಹಾಗೆ ನಾವು ಹೆಣ್ಣಿಗೆ ಗೌರವವನ್ನ ಕೊಡೋಣ. ಹೆಣ್ಣಿಗೆ ಇರುವ ಸ್ಥಾನದಲ್ಲೇ ಹೆಣ್ಣನ್ನು ಇಡೋಣ. ಹೆಣ್ಣನ್ನು ಪ್ರೇಯಸಿಯಾಗಿ ಕಾಣ್ತೀವಿ, ತಾಯಿಯಾಗಿ ಕಾಣ್ತೀವಿ, ಹಾಗೆ ಪತ್ನಿಯಾಗಿ ಕಾಣ್ತೀವಿ, ದೇವರಾಗಿ ಕಾಣ್ತೀವಿ. ಆದ್ರೆ ಮಗಳಾಗಿ ಬೇಡ ಅಂತ ಹೇಳ್ತೀವಿ. ಈ ಒಂದು ವಿಷಯವನ್ನ ಹಿಂದೆ ಇಟ್ಟು ಎಲ್ಲರೂ ಹೆಣ್ಣನ್ನು ರಕ್ಷಿಸುವಂತಾಗಲಿ, ಹೆಣ್ಣಿಗೆ ಗೌರವವನ್ನ ನೀಡುವಂತವರಾಗ್ಲಿ, ಎಲ್ಲರಿಗೂ ದೇವರಿಗೆ ಪ್ರಿಯರಾಗಿ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ನೀಡ್ತೇನೆ. ಮುಂದಿನ ವಿಷಯವನ್ನ ಮುಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ. ಧನ್ಯವಾದ.